ಎಲ್ಲರಿಗೂ ನಮಸ್ಕಾರ. ಹರ ಹರ ಮಹಾದೇವ್, ಜೈ ಭೋಲೆನಾಥ್. ನನ್ನ ಪ್ರೀತಿಯ ಸಿಂಹರಾಶಿಯ ಸ್ನೇಹಿತರೆ, ಇಂದಿನ ದಿನ ನಿಮಗೆ ಬಹಳ ಮಹತ್ವದ್ದಾಗಿರಬಹುದು. ಇಂದಿನ ಭವಿಷ್ಯದಲ್ಲಿ ಒಂದು ವಿಶೇಷ ಸೂಚನೆ ಇದೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಹೇಳುವ ವಿಷಯ ನಿಮಗೆ ಉಪಯುಕ್ತವಾಗಬಹುದು. ಇಂದು ನಾನು ನಿಮ್ಮ ಶರೀರದಲ್ಲಿ ರೋಮಾಂಚನ ಉಂಟು ಮಾಡುವ ಮತ್ತು ಹೃದಯದ ಬಡಿತವನ್ನು ಹೆಚ್ಚಿಸುವಂಥ ವಿಷಯವೊಂದನ್ನು ಮಾತನಾಡಲಿದ್ದೇನೆ. ಸ್ನೇಹಿತರೆ, ಇಂದಿನ ಈ ಸಂಪೂರ್ಣ ವಿಡಿಯೋವನ್ನು ಗಮನವಿಟ್ಟು ಕೇಳಿ, ಏಕೆಂದರೆ ನಾನು ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ದಿನಗಳಿಗೆ ಸಂಬಂಧಿಸಿದ್ದಾಗಿದೆ. ಜೂನ್ 10ರ ನಂತರ ನಿಮ್ಮ ಜೀವನದ ಮೇಲೆ ಅತ್ಯಂತ ದೊಡ್ಡ ಮತ್ತು ಅಪಾಯಕಾರಿ ಸಂಕಷ್ಟ ಎದುರಾಗಲಿದೆ. ಇದು ಯಾವುದೇ ಸಣ್ಣ ಪುಟ್ಟ ವಿಷಯವಲ್ಲ, ಬದಲಿಗೆ ಕಣ್ಣಿಗೆ ಕಾಣದಂತೆ ದೂರವಿರುವ ಒಬ್ಬ ವ್ಯಕ್ತಿ, ಯಾರೋ ನಿಮ್ಮ ಅತ್ಯಂತ ಆಪ್ತರಲ್ಲಿ ಒಬ್ಬನಾಗಿದ್ದನೋ ಅವನು ನಿಮ್ಮ ಪ್ರಾಣವನ್ನು ತೆಗೆಯಲು ಮತ್ತು ನಿಮ್ಮ ಎಲ್ಲ ಸಂತೋಷಗಳನ್ನು ಬುಡ ಸಮೇತ ನಾಶ ಮಾಡಲು ಸಂಚು ರೂಪಿಸಿದ್ದಾನೆ. ಹೌದು ಸ್ನೇಹಿತರೆ, ವಿಶ್ವವು ನಿಮಗೆ ದೊಡ್ಡ ಆಶೀರ್ವಾದವನ್ನು ನೀಡುತ್ತಿರುವಾಗಲೇ ದೇವರು ಜೂನ್ 8ರಂದು ತಮ್ಮ ಉಚ್ಚ ರಾಶಿಯಾದ ಕರ್ಕ ರಾಶಿಗೆ ಪ್ರವೇಶಿಸಲಿದ್ದಾರೆ ಮತ್ತು ಜೂನ್ 9ರಲ್ಲಿ ಸುತ್ತಮುತ್ತಲಿನಲ್ಲಿ ಶುಕ್ರನೊಂದಿಗೆ ಸೇರಲಿದ್ದಾರೆ. ನಿಮ್ಮ ರಾಶಿಯಲ್ಲಿ ಶಕ್ತಿಶಾಲಿ ಲಕ್ಷ್ಮಿ ಯೋಗ ಮತ್ತು ಹಂಸ ಯೋಗದಂಥ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತಿವೆ. ಅದೇ ಸಮಯದಲ್ಲಿ ನಿಮ್ಮ ಅಡಗಿರುವ ಶತ್ರುಗಳು ತಾಂತ್ರಿಕ ಕ್ರಿಯೆಗಳು, ಮಾಟ ಮಂತ್ರ ಮತ್ತು ಮಾತುಗಳ ಜಾಲದಲ್ಲಿ ನಿಮ್ಮನ್ನು ಸಿಲುಕಿಸಲು ಸಂಪೂರ್ಣ ತಯಾರಿ ನಡೆಸುತ್ತಿದ್ದಾರೆ. ಸ್ನೇಹಿತರೆ, ಗುರುವು ಕರ್ಕ ರಾಶಿಗೆ ಪ್ರವೇಶಿಸುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಈ ಸಂಚಾರವು ನಿಮಗೆ ಹೊಸ ಮಾರ್ಗಗಳನ್ನು ತೋರಿಸುತ್ತದೆ, ಹಳೆಯ ತೊಂದರೆಗಳಿಂದ ಮುಕ್ತಿ ನೀಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸ್ಥಿರತೆ ಹಾಗೂ ಸಂತೋಷವನ್ನು ತರುತ್ತದೆ. ಆದರೆ ಆರಂಭದ ದಿನಗಳಲ್ಲಿ ಗುರುವು ತನ್ನ ಸಂಪೂರ್ಣ ಕೃಪೆಯನ್ನು ಇನ್ನೂ ಪ್ರಕಟಿಸಲು ಸಾಧ್ಯವಾಗದಿದ್ದಾಗ ಮತ್ತು ಶುಕ್ರನೊಂದಿಗೆ ಯೋಗಗಳು ನಿರ್ಮಾಣವಾಗುತ್ತಿರುವಾಗ, ಅದೇ ಸಮಯದಲ್ಲಿ ಅಡಗಿರುವ ಶತ್ರುಗಳು ಕೊನೆಯ ಬಾರಿಗೆ ಶಕ್ತಿಯನ್ನು ಬಳಸಿ ನಿಮ್ಮನ್ನು ಹಿಂದಿನಿಂದ ಬೆನ್ನಟ್ಟಲು ಪ್ರಯತ್ನಿಸುತ್ತಿದ್ದಾರೆ. ಜೂನ್ 9ರ ನಂತರ ವಿಶೇಷ ಪರಿಸ್ಥಿತಿಗಳು ಮತ್ತು ಯೋಗಗಳ ಮೇಲೆ ಈ ಅಪಾಯವು ಅತ್ಯಂತ ಹೆಚ್ಚಾಗಿ ಬೀಳಲಿದೆ. ಜೂನ್ 11ರ ಪರಮ ಏಕಾದಶಿಯ ದಿನ ಮತ್ತು ಅತ್ಯಂತ ಅಪಾಯಕಾರಿ ಜೂನ್ 14 ಮತ್ತು 15ರ ಜ್ಯೇಷ್ಠ ಅಧಿಕ ಮಾಸದ ಅಮಾವಾಸ್ಯೆಯಂದು ನಕಾರಾತ್ಮಕ ಶಕ್ತಿಗಳು ತಮ್ಮ ಉತ್ತುಂಗದಲ್ಲಿರುತ್ತವೆ. ಅಮಾವಾಸ್ಯೆಯ ರಾತ್ರಿಗಳು ತಾಂತ್ರಿಕ ಕ್ರಿಯೆಗಳಿಗೆ ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಆ ರಾತ್ರಿ ಚಂದ್ರನಿರುವುದಿಲ್ಲ, ಕತ್ತಲೆ ಆವರಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ಹೆಚ್ಚು ಸಕ್ರಿಯವಾಗಿರುತ್ತದೆ. ನಿಮ್ಮ ಶತ್ರುಗಳು ಇದೇ ಸಮಯದಲ್ಲಿ ಲಾಭವನ್ನು ಪಡೆದುಕೊಂಡು ನಿಮ್ಮನ್ನು ತಮ್ಮ ಜಾಲದಲ್ಲಿ ಸಿಲುಕಿಸಲು ಬಯಸುತ್ತಾರೆ. ಸ್ನೇಹಿತರೆ, ಈ ವ್ಯಕ್ತಿ ಯಾರೂ ಅಪರಿಚಿತನಲ್ಲ, ಬದಲಿಗೆ ನೀವು ಯಾರೊಂದಿಗೆ ನಗುತ್ತಾ ಆಟವಾಡುತ್ತಿದ್ದೀರೋ, ಯಾರೊಂದಿಗೆ ಮನೆಯಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದೀರೋ, ಯಾರನ್ನು ನಿಮ್ಮ ಸ್ವಂತದವರೆಂದು ಭಾವಿಸುತ್ತಿದ್ದೀರೋ ಅವರೇ ಆಗಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ರಾಶಿಯ ಜನರಿಗೆ ಸತತವಾಗಿ ತೊಂದರೆಗಳು ಬರುತ್ತಿವೆ. ನಿಮ್ಮ ಸ್ವಭಾವವು ತುಂಬ ಸರಳ, ಸಹಜ ಮತ್ತು ಮುಗ್ಧವಾಗಿದೆ. ನೀವು ಎಂದಿಗೂ ಯಾರಿಗೂ ಕೆಟ್ಟದನ್ನು ಯೋಚಿಸುವುದಿಲ್ಲ. ಯಾರನ್ನಾದರೂ ಕೀಳಾಗಿ ಕಾಣುವ ಅಥವಾ ಹಿಂದಕ್ಕೆ ತಳ್ಳುವ ವಿಷಯವಂತೂ ನಿಮ್ಮ ಮನಸ್ಸಿಗೆ ಬರುವುದೇ ಇಲ್ಲ. ನೀವು ಎಲ್ಲರನ್ನೂ ನಿಮ್ಮವರೆಂದು ಭಾವಿಸಿ ಅವರ ಕಷ್ಟ ಸುಖಗಳನ್ನು ನಿಮ್ಮ ತಲೆಯ ಮೇಲೆ ತೆಗೆದುಕೊಳ್ಳುತ್ತೀರಿ. ಇದೇ ನಿಮ್ಮ ಅತ್ಯಂತ ದೊಡ್ಡ ದೌರ್ಬಲ್ಯವಾಗಿದೆ ಮತ್ತು ನಿಮ್ಮ ಅಡಗಿರುವ ಶತ್ರುಗಳು ಇದರ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನೀವು ಯಾವಾಗ ಮುನ್ನಡೆಯುತ್ತೀರೋ, ಸಂತೋಷ ಪಡುತ್ತೀರೋ ಅಥವಾ ಯಾವುದೇ ಒಳ್ಳೆಯ ಸುದ್ದಿ ಸಿಗುತ್ತದೆಯೋ ಅವರೊಳಗೆ ಅಸೂಯೆಯ ಬೆಂಕಿ ಉರಿಯುತ್ತದೆ. ನೀವು ಯಾವಾಗಲೂ ತೊಂದರೆಯಲ್ಲಿ ಇರಬೇಕೆಂದು ಅವರು ಬಯಸುತ್ತಾರೆ. ನಿಮ್ಮ ಜೀವನದಲ್ಲಿ ಎಂದಿಗೂ ಒಳ್ಳೆಯ ಸುದ್ದಿ ಬರಬಾರದು ಮತ್ತು ಅವರು ನಿಮ್ಮ ಸ್ಥಾನವನ್ನು ಆಳಬೇಕೆಂದು ಬಯಸುತ್ತಾರೆ. ಸ್ನೇಹಿತರೆ, ಈ ರಾಶಿಯ ಜನರು ಏಕತೆಯಲ್ಲಿ ನಂಬಿಕೆ ಇಡುತ್ತಾರೆ. ಎಲ್ಲರ ನಂಬಿಕೆಯು ಒಟ್ಟಿಗೆ ಇರಬೇಕು ಎಂದು ನೀವು ಭಾವಿಸುತ್ತೀರಿ. ಎಲ್ಲರ ಅಭಿವೃದ್ಧಿಯು ಒಟ್ಟಿಗೆ ಆಗಬೇಕು. ಕಷ್ಟ ಬಂದಾಗ ಎಲ್ಲರೂ ಒಟ್ಟಿಗೆ ಎದುರಿಸಬೇಕು ಎಂದು ನೀವು ಯೋಚಿಸುತ್ತೀರಿ. ಆದರೆ ವಾಸ್ತವವೇನೆಂದರೆ, ನಿಮಗೆ ಸಂಕಷ್ಟ ಬಂದಾಗ ನಿಮ್ಮವರೇ ಮೊದಲು ಓಡಿ ಹೋಗುತ್ತಾರೆ. ನೀವು ಜೀವನ ಪೂರ್ತಿ ಇತರರಿಗಾಗಿ ನೀವು ಎಲ್ಲವನ್ನೂ ಅರ್ಪಿಸಿದ್ದೀರಿ, ಆದರೆ ನಿಮ್ಮ ಸರದಿ ಬಂದಾಗ ಯಾರೂ ಜೊತೆ ನಿಲ್ಲುವುದಿಲ್ಲ. ಅಥವಾ ನೀವು ಪದೇ ಪದೇ ಮಾಡುತ್ತಿರುವ ಆ 3 ದೊಡ್ಡ ತಪ್ಪುಗಳು ಯಾವುವು ಮತ್ತು ಈ ತಪ್ಪುಗಳ ಕಾರಣದಿಂದಲೇ ನಿಮ್ಮ ಶತ್ರುಗಳು ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ಸಿಲುಕಿಸುತ್ತಿದ್ದಾರೆ ಎಂಬುದು ತಿಳಿಯಿರಿ. ಮೊದಲ ತಪ್ಪು ಏನೆಂದರೆ, ನೀವು ಪ್ರತಿಯೊಬ್ಬರನ್ನು ನಿಮ್ಮವರೆಂದು ನಂಬುತ್ತೀರಿ. ಯಾರ ಉದ್ದೇಶವನ್ನು ತಿಳಿಯದೆ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇಡುತ್ತೀರಿ. ಎಲ್ಲರೂ ಒಳ್ಳೆಯವರೇ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ ಎಂದು ನೀವು ಯೋಚಿಸುತ್ತೀರಿ. ಆದರೆ ಇಂದಿನ ಸಮಯದಲ್ಲಿ ಮುಖದ ಮೇಲಿರುವ ಮುಖವಾಡಕ್ಕಿಂತ ದೊಡ್ಡದೊಂದು ಇನ್ನೊಂದಿಲ್ಲ. ಜನರು ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುತ್ತಾರೆ, ಒಳ್ಳೆತನದ ನಾಟಕ ಆಡುತ್ತಾರೆ, ಆದರೆ ಬೆನ್ನು ತಿರುಗಿಸುತ್ತಲೇ ನಿಮಗೆ ಮೋಸ ಮಾಡುತ್ತಾರೆ. ನೀವು ಜೀವನದಲ್ಲಿ ಎಷ್ಟೋ ಬಾರಿ ನಿಮ್ಮ ತಪ್ಪಿಲ್ಲದಿದ್ದರೂ ಇತರರ ತಪ್ಪುಗಳನ್ನು ನಿಮ್ಮ ತಲೆಯ ಮೇಲೆ
ಹಾಕಿಕೊಂಡಿದ್ದೀರಿ. ಅವರ ಕಷ್ಟಗಳನ್ನು ನಿಮ್ಮದಾಗಿಸಿಕೊಂಡಿದ್ದೀರಿ. ಆದರೆ ನಿಮ್ಮ ಮೇಲೆ ಸಂಕಟ ಬಂದಾಗ ಎಲ್ಲರೂ ಮಾಯವಾದರು. ಸ್ನೇಹಿತರೆ, ನೀವು ಎಷ್ಟು ಬಾರಿ ನಿಮ್ಮ ಯಾವುದೇ ಸಂಬಂಧಿಕರಿಗಾಗಿ ಅಥವಾ ಸ್ನೇಹಿತರಿಗಾಗಿ ನಿಮ್ಮ ಜೇಬನ್ನು ಖಾಲಿ ಮಾಡಿಕೊಂಡಿದ್ದೀರಿ ಎಂದು ಯೋಚಿಸಿ. ಅವರ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮದುವೆಗೆ ಸಹಾಯ ಮಾಡಿದ್ದೀರಿ. ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ತೊಂದರೆ ಬಂದಾಗ ಅದೇ ಜನರು ದೂರವಾಣಿ ಕರೆಯನ್ನು ಸಹ ಸ್ವೀಕರಿಸುವುದಿಲ್ಲ. ಇಂದಿನಿಂದ ಈ ತಪ್ಪನ್ನು ಯಾವಾಗಲೂ ಮಾಡಬೇಡಿ. ಯೋಚಿಸದೆ ಯಾರನ್ನು ನಂಬುವುದು ಮತ್ತು ಯಾರದೋ ಸಹಾಯದ ಚಕ್ರವ್ಯೂಹದಲ್ಲಿ ನಿಮ್ಮನ್ನು ನೀವು ನಷ್ಟ ಮಾಡಿಕೊಳ್ಳುವುದನ್ನು ನಿಲ್ಲಿಸಿ. ಎರಡನೇ ತಪ್ಪು ಎಂದರೆ ನೀವು ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಪ್ರಮುಖ ವಿಷಯವನ್ನು ಯಾವುದೇ ವ್ಯಕ್ತಿಯನ್ನು ಭೇಟಿಯಾದ ತಕ್ಷಣವೇ ಹೇಳಿಬಿಡುತ್ತೀರಿ. ಅವರು ಹೊಸ ಪರಿಚಯಸ್ಥರಾಗಿರಲಿ ಅಥವಾ ಹಳೆಯವರಾಗಿರಲಿ, ನೀವು ನಿಮ್ಮ ಸಂತೋಷಗಳು, ಯೋಜನೆಗಳು ಮತ್ತು ಸಮಸ್ಯೆಗಳನ್ನು ಎಲ್ಲವನ್ನೂ ತೆರೆದಿಡುತ್ತೀರಿ. ಇದು ನಿಮ್ಮ ಮುಗ್ಧತೆಯಿಂದ ಆಗುತ್ತದೆ. ಆದರೆ ಇದೇ ವಿಷಯ ನಿಮ್ಮ ಶತ್ರುಗಳು ಒಂದುಗೂಡಿಸಲು ಮತ್ತು ನಿಮ್ಮ ವಿರುದ್ಧ ಅಸ್ತ್ರವಾಗಿ ಬಳಸಲು ಸಹಾಯ ಮಾಡುತ್ತವೆ. ಒಂದು ದಿನ ಭೇಟಿಯಾದ ವ್ಯಕ್ತಿಯು ನಿಮ್ಮ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುತ್ತಾನೆ ಮತ್ತು ನಂತರ ನಿಮ್ಮ ಮೇಲೆ ಶತ್ರುತ್ವದ ಜಾಲವನ್ನು ಹೆಣೆಯುತ್ತಾನೆ. ಈಗ ಯಾರೇ ಇರಲಿ, ಎಷ್ಟೇ ಬಡತನವಿರಲಿ, ನಿಮ್ಮ ಪ್ರಮುಖ ವಿಷಯಗಳು, ಯೋಜನೆಗಳು ಮತ್ತು ದೌರ್ಬಲ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟರೆ. ಹಲವು ಬಾರಿ ನೀವು ಯಾರಿಗಾದರೂ ನಿಮ್ಮ ಕೆಲಸದ ಸಮಸ್ಯೆ, ಹಣದ ಮುಗ್ಗಟ್ಟು ಅಥವಾ ಕುಟುಂಬದ ಜಗಳಗಳನ್ನು ಹೇಳುತ್ತೀರಿ. ನಂತರ ಅದೇ ವಿಷಯಗಳನ್ನು ನಿಮ್ಮ ವಿರುದ್ಧ ಹರಡಲಾಗುತ್ತದೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಂಡು ಜನರು ನಿಮ್ಮನ್ನು ಮತ್ತಷ್ಟು ಪೀಡಿಸಲು ಪ್ರಾರಂಭಿಸುತ್ತಾರೆ. ಈಗ ಎಚ್ಚರಿಕೆಯಿಂದ ಇರಬೇಕಾದ ಸಮಯ. ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ತಪ್ಪು ಏನೆಂದರೆ ಹಣದ ವಿಷಯಗಳಲ್ಲಿ ಅತಿಯಾಗಿ ನಂಬಿಕೆ ಇಡುವುದು. ಇಂದಿನ ಯುಗದಲ್ಲಿ ಹಣವೇ ಅತ್ಯಂತ ದೊಡ್ಡ ಶತ್ರುವಾಗಬಹುದು. ನಿಮ್ಮ ಆಪ್ತರು ಸಹ ಹಣದ ಆಸೆಯಿಂದ ನಿಮಗೆ ನಷ್ಟ ಉಂಟು ಮಾಡಬಹುದು. ಕುಟುಂಬ ಮತ್ತು ಸ್ನೇಹಿತರು ಇದ್ದರೆ ಎಲ್ಲವೂ ಸರಿಯಾಗಿರುತ್ತದೆ ಎಂದು ನೀವು ಭಾವಿಸುತ್ತೀರಿ. ಆದರೆ ಇಂದಿನ ಪರಿಸ್ಥಿತಿಯು ಹಣದ ವಿಷಯಗಳಲ್ಲಿ ಯಾರನ್ನೂ ಕುರುಡರಾಗಿ ನಂಬಬಾರದು ಎಂದು ಹೇಳುತ್ತಿದೆ. ಎಷ್ಟೋ ಜನ ತಮ್ಮ ಒಡ ಹುಟ್ಟಿದವರಿಗೆ ಅಥವಾ ಸ್ನೇಹಿತರಿಗೆ ಹಣವನ್ನು ನೀಡಿ ನಂತರ ಅದೇ ಜನರು ಅವರೊಂದಿಗೆ ಶತ್ರುತ್ವವನ್ನು ಬೆಳೆಸಿಕೊಂಡರು ಮತ್ತು ಆಸ್ತಿ ವಿಷಯದಲ್ಲಿ ನಂಬಿಕೆ ಇಟ್ಟು ನಷ್ಟ ಅನುಭವಿಸಿದರು. ಅದಕ್ಕಾಗಿಯೇ ಸ್ನೇಹಿತರೆ, ಈಗ ಹಣದ ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿರಿ. ಜೂನ್ 10ರ ನಂತರ, ಅದರಲ್ಲೂ ವಿಶೇಷವಾಗಿ ಜೂನ್ 11ರ ಪರಮ ಏಕಾದಶಿ ಮತ್ತು ಜೂನ್ 14 ಹಾಗೂ 15ರ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ನಿಮ್ಮ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗಬಹುದು. ನಿಮ್ಮ ಸುತ್ತಮುತ್ತ ವಾಸಿಸುವ ಮೂವರು ವ್ಯಕ್ತಿಗಳು ಮಾತುಗಳ ಜಾಲದ ಮೂಲಕ ನಿಮ್ಮನ್ನು ಸೋಲಿಸಲು ಪ್ರಯತ್ನಿಸುತ್ತಾರೆ. ಈ ಜನರು ನಿಮ್ಮನ್ನು ಒಂಟಿಯಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ನಿಮ್ಮ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳನ್ನು ಉಂಟುಮಾಡುತ್ತಾರೆ, ಹಣದ ನಷ್ಟವನ್ನು ಉಂಟುಮಾಡುತ್ತಾರೆ, ಆರೋಗ್ಯದಲ್ಲಿ ತೊಂದರೆ ತರುತ್ತಾರೆ ಮತ್ತು ಮಾನಸಿಕ ಒತ್ತಡಗಳನ್ನು ಹೆಚ್ಚಿಸುತ್ತಾರೆ. ಆದರೆ ಸ್ನೇಹಿತರೆ, ಹೆದರಬೇಡಿ. ಗುರುವು ಕರ್ಕ ರಾಶಿಗೆ ಪ್ರವೇಶಿಸುವುದರಿಂದ ಈ ಸಂಚಾರವು ನಿಮಗೆ ಶತ್ರುಗಳ ಮೇಲೆ ವಿಜಯ ಮತ್ತು ತೊಂದರೆಗಳಿಂದ ಮುಕ್ತಿ ನೀಡುವ ಸಮಯವನ್ನು ತಂದಿದೆ. ನೀವು ಎಚ್ಚರಿಕೆ ವಹಿಸಿ ಸರಿಯಾದ ಕ್ರಮಗಳನ್ನು ಕೈಗೊಂಡರೆ ಗುರುವಿನ ಕೃಪೆಯಿಂದ ಇದೆಲ್ಲವೂ ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ಈಗ ಪ್ರಮುಖವಾದ ವಿಷಯ. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ನಿಮ್ಮ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶ ಅಥವಾ ಸಂಬಂಧಿಕರಲ್ಲಿ ಖಂಡಿತವಾಗಿಯೂ ಇರುತ್ತವೆ. ಆ ಹೆಸರುಗಳು SPGMNOABRL. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ವ್ಯಕ್ತಿಗಳಿಂದ ದೂರವಿರಿ. ಯಾರ ಮೇಲಾದರೂ ಮೊದಲೇ ಸಂಶಯವಿದ್ದರೆ, ಅವರು ಈ ಹಿಂದೆ ಮೋಸ ಮಾಡಿದ್ದರೆ ಅಥವಾ ಮೋಸ ಮಾಡಲು ಪ್ರಯತ್ನಿಸಿದರೆ ಅವರೇ ನಿಮ್ಮ ಅತ್ಯಂತ ದೊಡ್ಡ ಶತ್ರುವಾಗಿರಬಹುದು. ಗಳನ್ನು ಕೇಳಿ ನಿಮಗೆ ಆಶ್ಚರ್ಯವಾಗಬಹುದು, ಆದರೆ ಈಗ ಎಚ್ಚರಿಕೆಯಿಂದ ಇರಬೇಕಾದ ಸಮಯ. ಆ ವ್ಯಕ್ತಿಯ ನಡವಳಿಕೆ ಮೇಲೆ ಕಣ್ಣಿಡಿ. ಅವರು ಹಠಾತ್ತನೆ ತುಂಬಾ ಸಿಹಿಯಾಗಿ ಮಾತನಾಡಲು ಪ್ರಾರಂಭಿಸಿದರೆ ಅಥವಾ ನಿಮ್ಮನ್ನು ಅತಿಯಾದ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುತ್ತಿದ್ದರೆ ಅವರೇ ನಿಮ್ಮ ಅತ್ಯಂತ ದೊಡ್ಡ ಶತ್ರು ಎಂದು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಇದರಿಂದ ಪಾರಾಗಲು ನೀವು ತಕ್ಷಣವೇ ಪರಿಹಾರವನ್ನು ಮಾಡಬೇಕಾಗುತ್ತದೆ. ಶನಿವಾರ ಅಥವಾ ಮಂಗಳವಾರ ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ವಿಳೆದೆಲೆಯನ್ನು ತೆಗೆದುಕೊಂಡು ಹೋಗಿ ಮಹಾಬಲಿ ಆಂಜನೇಯನಿಗೆ ಅರ್ಪಿಸಿ. ಕಷ್ಟಹರ ಆಂಜನೇಯನಲ್ಲಿ ನಿಮ್ಮ ಜೀವನದ ಎಲ್ಲ ತೊಂದರೆಗಳನ್ನು ಕೊನೆಗೊಳಿಸಲು ಪ್ರಾರ್ಥಿಸಿ. ತಪ್ಪುಗಳಿಗಾಗಿ ಕ್ಷಮೆ ಯಾಚಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ. ಆಂಜನೇಯನ ಕೃಪೆಯಿಂದ ಗುರುವಿನ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಪ್ರಕಟವಾಗುತ್ತದೆ ಮತ್ತು ಶತ್ರುಗಳ ಎಲ್ಲ ಸಂಚುಗಳು ವಿಫಲಗೊಳ್ಳುತ್ತವೆ. ಆಂಜನೇಯ ಸ್ವಾಮಿಯು ಸಂಕಷ್ಟಗಳನ್ನು ಪರಿಹರಿಸುವವರಾಗಿದ್ದಾರೆ. ಅವರು ಭೂತ ಪ್ರೇತಗಳು ಮತ್ತು ಶತ್ರುಗಳಿಂದ ರಕ್ಷಿಸುತ್ತಾರೆ. ನೀವು ಪ್ರಾಮಾಣಿಕ ಮನಸ್ಸಿನಿಂದ ಅವರಲ್ಲಿ ಪ್ರಾರ್ಥಿಸಿದಾಗ ನಿಮಗೆ ಒಳಗಿನಿಂದ ಶಕ್ತಿ ಮತ್ತು ಧೈರ್ಯ ಸಿಗುತ್ತದೆ. ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸವನ್ನು ಪಠಿಸಿ ಮತ್ತು ಎಲ್ಲವೂ ಸರಿಯಾಗುತ್ತದೆ ಎಂಬ ದೃಢವಾದ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಸ್ನೇಹಿತರೆ, ಈ ಇಡೀ ಜೂನ್ ತಿಂಗಳಲ್ಲಿ, ವಿಶೇಷವಾಗಿ ಜೂನ್ 10ರ ನಂತರ, ನೀವು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಬೇಕು. ಯಾರ ಸಿಹಿ ಮಾತುಗಳಿಗೂ ಮರುಳಾಗಬೇಡಿ, ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ ಮತ್ತು
ನಿಮ್ಮ ಮುಖ್ಯವಾದ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಒಂದು ವೇಳೆ ಹಠಾತ್ತನೆ ಯಾರಾದರೂ ಹಳೆಯ ಸಂಬಂಧಿಕರು ಅಥವಾ ಸ್ನೇಹಿತರು ನಿಮ್ಮ ಮೇಲೆ ಹೆಚ್ಚು ಗಮನ ಕೊಡಲು ತೊಡಗಿದ್ದರೆ ಅಥವಾ ವಿಚಿತ್ರವಾದ ಸಲಹೆಗಳನ್ನು ನೀಡಲು ಆರಂಭಿಸಿದರೆ ಎಚ್ಚರದಿಂದಿರಿ. ಗುರುದೇವರ ಈ ರಾಶಿ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಹೊಸ ಸಂತೋಷ, ಗೆಲುವು ಮತ್ತು ಸ್ಥಿರತೆಯನ್ನು ತರಲಿದೆ. ಆದ್ದರಿಂದ ಈ ಆರಂಭದ ದಿನಗಳಲ್ಲಿ ಶತ್ರುಗಳು ಕೊನೆಯ ಬಾರಿಗೆ ಪೂರ್ಣ ಶಕ್ತಿಯನ್ನು ಬಳಸುತ್ತಾರೆ. ನೀವು ಜಾಗರೂಕರಾಗಿದ್ದು ಪರಿಹಾರಗಳನ್ನು ಮಾಡುತ್ತಾ ಇದ್ದರೆ ಜೂನ್ 14, 15ರ ಅಮಾವಾಸ್ಯೆ ನಂತರ ಮತ್ತು ಮುಖ್ಯವಾಗಿ ಜೂನ್ 29ರ ಪೂರ್ಣಿಮೆಯ ಸುಮಾರಿಗೆ ನಿಮಗೆ ನೆಮ್ಮದಿ ಮತ್ತು ಒಳ್ಳೆಯ ಸುದ್ದಿಗಳು ಸಿಗಲು ಆರಂಭವಾಗುತ್ತವೆ. ಈ ಸಮಯದವರೆಗೆ ತಾಳ್ಮೆಯಿಂದಿರಿ, ನಿಯಮಿತವಾಗಿ ಪರಿಹಾರಗಳನ್ನು ಮಾಡುತ್ತೀರಿ ಮತ್ತು ದೇವರ ಮೇಲೆ ನಂಬಿಕೆ ಇಡಿ. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಒಂದು ವೇಳೆ ಇಂದಿನ ಮಾತುಗಳು ನಿಮಗೆ ಸರಿ ಅನಿಸಿದರೆ ವಿಡಿಯೋವನ್ನು ಖಂಡಿತ ಇಷ್ಟಪಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಹನುಮಾನ್, ಜೈ ಶ್ರೀರಾಮ್ ಎಂದು ಖಂಡಿತವಾಗಿ ಬರೆಯಿರಿ. ಇದರಿಂದ ಭೂಮಿಯ ಮೇಲಿನ ದುಃಖಗಳು ಕೊನೆಗೊಳ್ಳುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಎಂದಿಗೂ ತೊಂದರೆಗಳು ಬರುವುದಿಲ್ಲ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯಬೇಡಿ. ಇದರಿಂದ ಇಂತಹ ಮುಖ್ಯವಾದ ಮಾಹಿತಿಗಳು ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ಸಿಗುತ್ತವೆ. ಸ್ನೇಹಿತರೆ, ಭಗವಾನ್ ಶ್ರೀರಾಮ ಮತ್ತು ಮಹಾಬಲಿ ಹನುಮಂತನ ಆಶೀರ್ವಾದವು ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಇಂದಿನಿಂದಲೇ ಜಾಗರೂಕರಾಗಿರಿ, ಪರಿಹಾರಗಳನ್ನು ಮಾಡಿ ಮತ್ತು ಗುರುವಿನ ಕೃಪೆಗೆ ಕಾಯಿರಿ. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಂತೋಷಗಳು ಬರಲಿವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್.